ನಮಸ್ತೆ. ಎ ಐ ಯುಗದಲ್ಲಿ ನಾವಿದ್ದೇವೆ. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್‌ಗೆ ಬೇಕಾದ ಹಾಗೆ ಎಸ್ ಸಿ ಒ ಮಾಡೋದು ಹೇಗೆ ಅಥವಾ ಎ ಇ ಒ ಮಾಡೋದು ಹೇಗೆ ಎಲ್ಲ ವಿಚಾರಗಳನ್ನು ನಾನು ಚರ್ಚೆ ಮಾಡ್ತಾ ಬರ್ತಾ ಇದ್ದೇನೆ. ಮುಖ್ಯವಾಗಿ ನ್ಯೂಸ್ ಚಾನಲ್‌ಗಳಿಗೆ ಯಾವ್ಯಾವ ಎ ಐ ಟೂಲ್ಸ್‌ಗಳು ಹೆಲ್ಪ್ ಆಗಲಿಕ್ಕಿದ್ದಾವೆ ಹೇಳೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್‌ನ ಯೂಟ್ಯೂಬ್ ಚಾನಲ್‌ನ ಫಾಲೋ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋಗೆ ಮುಂದಾಗುತ್ತಾ ಇದ್ದೇವೆ. ಇದಕ್ಕೆ ಮುನ್ನುಡಿ ಇಡೋದಾದರೆ ಮೊದಲನೇದಾಗಿ ದ ರೋಲ್ ಆಫ್ ಎ ಐ ಇನ್ ಮಾಡರ್ನ್ ಜರ್ನಲಿಸಮ್. ಏನು ಪಾತ್ರ ನಿರ್ವಹಿಸ್ತಾ ಇದೆ ಇವತ್ತಿನ ಜರ್ನಲಿಸಮ್ನಲ್ಲಿ ಎ ಐ ಹೇಳುವಂಥದ್ದನ್ನು ನಾನು ಡಿಸ್ಕಸ್ ಮಾಡ್ತಾ ಮುಂದೆ ಸಾಗುತ್ತೇನೆ. ಏನು ಅಂತಂದರೆ, ಇವತ್ತು ನ್ಯೂಸ್ ರೂಮ್ಗಳು ಹೇಗೆ ಆಪರೇಟ್ ಆಗುತ್ತಾ ಇದೆ ಹೇಳೋದನ್ನು ಇವತ್ತು ಎ ಐ ಡಿಸೈಡ್ ಮಾಡ್ತಾ ಇದೆ ಹೇಳುವಂಥದ್ದು. ಅಂದರೆ ಆ ನ್ಯೂಸ್ಗಳನ್ನು ಹೇಗೆ ಹಾಕಬೇಕು, ಎಲ್ಲಿ ಹಾಕಬೇಕು, ಯಾವ ವಿಷಯ ಅಲ್ಲಿ ಪ್ರತ್ಯೇಕವಾಗಿ ಇರಬೇಕು ಹೇಳೋದನ್ನು ಕೂಡ ಆಟೋಮೇಷನ್ನು, ಪರ್ಸನಲೈಸೇಷನ್ನು ಹಾಗೂ ಅನಾಲಿಟಿಕ್ಸ್ಗಳ ಮೂಲಕ ಒಂದು ಎಫಿಷಿಯನ್ಸನ್ನು ತೆಗೆದುಕೊಂಡು ಅದನ್ನು ಮಾಡ್ತಾ ಇದ್ದಾರೆ ಹೇಳುವಂಥದ್ದು. ಈಗ ಏನು ಮಾಡ್ತಾ ಇದೆ ಎ ಐ ಅಂತಂದರೆ, ಬ್ರೇಕಿಂಗ್ ಸ್ಟೋರೀಸನ್ನು ಭಾಳ ಬೇಗ ಡಿಟೆಕ್ಟ್ ಮಾಡ್ತಾ ಇದೆ. ಈಗ ಬಂದಿದೆ ವಿಷಯ ಅಂತಂದರೆ ತಕ್ಷಣ ಕ್ಯಾಚ್ ಮಾಡಿ ಅದು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗೆ ಕಂಟೆಂಟನ್ನು ಆಟೋಮೆಟಿಕ್ ಆಗಿ ಜನ್ರೇಟ್ ಮಾಡ್ತಾ ಇದೆ. ಇವತ್ತು ನಾವು ಮುಂಚಿನ ದಿವಸಗಳಲ್ಲಿ ಬಹಳಷ್ಟು ಕಂಟೆಂಟನ್ನು ಬರೀಬೇಕು ಅಂತಂದರೆ ಬಹಳ ಸಮಯ ತೆಗೆದುಕೊಳ್ತಾ ಇತ್ತು. ನಾವು ಇರುವ ವಿಷಯವನ್ನು ಕೊಟ್ಟರೆ ಸಾಕು, ಕಂಟೆಂಟನ್ನು ಜನ್ರೇಟ್ ಮಾಡುವಂಥ ಕೆಲಸವನ್ನು ಕೂಡ ಇವತ್ತು ಎ ಐ ಮಾಡ್ತಾ ಇದೆ ಹೇಳುವಂಥದ್ದು. ಆಡಿಯನ್ಸ್ ಎಕ್ಸ್ಪೀರಿಯನ್ಸನ್ನು ಪರ್ಸನಲೈಸ್ ಮಾಡುವಲ್ಲಿ ಕೂಡ ಎ ಐ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ. ಮತ್ತು ಮಿಸ್ಇನ್ಫಾರ್ಮೇಷನು, ತಪ್ಪಾದ ಇನ್ಫಾರ್ಮೇಷನ್ನ ಕೊಡುವವರ ವಿರುದ್ಧ ಫೈಟ್ ಮಾಡಲಿಕ್ಕೆ ಕೂಡ, ಅಥವಾ ಅದು ಬರದೇ ಇರುವ ಹಾಗೆ, ಮಿಸ್ಇನ್ಫಾರ್ಮೇಷನ್ ಬರದೇ ಇರುವ ಹಾಗೆ ಎ ಐ ಇವತ್ತು ಸಹಾಯ ಮಾಡ್ತಾ ಇದೆ ಹೇಳುವಂಥದ್ದು. ಈ 4 ಹಂತಗಳನ್ನು ನಾನು ಗಮನಿಸಿಕೊಂಡಿದ್ದೇನೆ. ಇನ್ನು ಹೆಚ್ಚಿನ ವಿಚಾರಗಳನ್ನು ಮುಂದಿನ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ್ಯಾವ ಏರಿಯಾದಲ್ಲಿ ಎ ಐ ಹೆಲ್ಪ್ ಮಾಡುತ್ತೆ ನ್ಯೂಸ್ ಚಾನಲ್ಗಳಿಗೆ ಹೇಳೋದನ್ನು ಹೇಳ್ಕೊಳ್ತಲೇ, ನಾನು ಮುಂದಿನ ಹಂತಗಳಲ್ಲಿ ಯಾವ್ಯಾವೆಲ್ಲ ಟೂಲ್ಸ್ಗಳು ಇದ್ದಾವೆ, ಹೇಗೆ ಬಳಸ್ಕೊಳ್ಬೋದು ಹೇಳೋದನ್ನು ಕೂಡ ಹೇಳ್ತಾ ಬರ್ತೇನೆ. ಒಂದು ಇಂಟಗ್ರಲ್ ಪಾರ್ಟ್ ಆಫ್ ಮಾಡರ್ನ್ ನ್ಯೂಸ್ ರೂಮ್ ಅಂತ ಇವತ್ತು ಎ ಐ ಗುರುತಿಸ್ಕೊಳ್ತಾ ಇರುವಂಥದ್ದು. ಅಂದರೆ ಭಾಳ ಮುಖ್ಯವಾದ ಅಂಗ ಅಂತ. ಸೇವ್ಸ್ ಟೈಮು, ಮೊದಲನೇದಾಗಿ ಟೈಮನ್ನು ಸೇವ್ ಮಾಡುತ್ತೆ. ಹಾಗೆ ಅಕ್ಯುರೇಸಿ, ಸ್ಪೀಡ್ ಮತ್ತು ಆಡಿಯನ್ಸ್ ಕನೆಕ್ಷನನ್ನು ವೃದ್ಧಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ದಿವಸಗಳಲ್ಲಿ. ಬಿಲೋ ಆರ್ ದ ಮೇಜರ್ ಏರಿಯಾಸ್ ವೇರ್ ಎ ಐ ಇಸ್ ಟ್ರಾನ್ಸ್ಫಾರ್ಮಿಂಗ್ ಹೌ ನ್ಯೂಸ್ ಚಾನಲ್ಸ್ ಆಪರೇಟ್. ಯಾವ್ಯಾವ ಏರಿಯಾದಲ್ಲಿ ನ್ಯೂಸ್ಗಳಿಗೆ ಹೆಲ್ಪ್ ಮಾಡ್ತಾ ಇದೆ ಎ ಐ ಹೇಳುವಂಥದ್ದನ್ನು ನಾನು ಚರ್ಚಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ಹಂತಗಳಲ್ಲಿ ಯಾವ್ಯಾವ ಟೂಲ್ಸ್ಗಳಿದ್ದಾವೆ ಹೇಳೋದನ್ನು ನಾನು ಹೇಳಿಕೊಡ್ತಾ ಬರ್ತೇನೆ. ಮೊದಲನೇದಾಗಿ ಸ್ಪೀಡನ್ನು ಮತ್ತು ಅಕ್ಯುರೇಸಿಯನ್ನು ಹಾಗೂ ಆಡಿಯನ್ಸ್ ಕನೆಕ್ಷನನ್ನು ಹೆಚ್ಚು ಮಾಡಲಿಕ್ಕೆ ಈ ಎ ಐಯನ್ನು ಬಳಸ್ಕೊಳ್ತಾ ಇದ್ದಾರೆ ನ್ಯೂಸ್ನವರು ಹೇಳುವಂಥದ್ದನ್ನು ನಾನು ಹೇಳಿದೆ. ಅದನ್ನು ಹೇಗೆ ಬಳಸ್ಕೊಳ್ತಾ ಇದ್ದಾರೆ ಹೇಳೋದನ್ನು ನಾನು ಈ ಹಂತದಲ್ಲಿ ಹೇಳ್ತಾ ಬರ್ತೇನೆ. ಆಟೋಮೇಟೆಡ್ ರೈಟಿಂಗ್ ಮತ್ತು ವಿಡಿಯೋ ಜನ್ರೇಷನ್ನಿಗೆ, ಕಂಟೆಂಟ್ ಕ್ರಿಯೇಷನ್ನಿಗೆ ಮುಖ್ಯವಾಗಿ ಎ ಐಯನ್ನು ಇವತ್ತು ಬಳಸ್ಕೊಳ್ಳಲಾಗ್ತಾ ಇದೆ. ನೀವು ಅನೇಕ ಟೂಲ್ಸ್ಗಳನ್ನು ಬಳಸ್ಕೊಂಡು ಕಂಟೆಂಟ್ ಕ್ರಿಯೇಷನನ್ನು ಮಾಡಲಿಕ್ಕೆ ಇವತ್ತು ಆಪ್ಷನ್ ಇರೋದ್ರಿಂದ ಕೇವಲ ಎ ಐ ಕಂಟೆಂಟ್ಗಳನ್ನು ಹಾಕಿಯೇ ರ್ಯಾಂಕ್ ಮಾಡ್ತಾ ಇರ್ತಕ್ಕಂಥವ್ರು ಅನೇಕರು ಆಗಿದ್ದಾರೆ ಹೇಳುವಂಥದ್ದು. ಇನ್ನು ನ್ಯೂಸ್ ಕ್ಯೂರೇಷನ್, ಸೆಲೆಕ್ಟಿಂಗ್ ಟ್ರೆಂಡಿಂಗ್ ಆರ್ ರಿಲೆವೆಂಟ್ ಟಾಪಿಕ್ಸು, ಯಾವ ಟಾಪಿಕ್ ಮೇಲೆ ಬರೆದ್ರೆ ಒಳ್ಳೆಯದು ಹೇಳುವಂಥದ್ದನ್ನು ಕೂಡ ಇವತ್ತು ಎ ಐ ಸಜೆಷನ್ ಕೊಡ್ತಾ ಇದೆ. ಅಂದರೆ ಯೂಟ್ಯೂಬ್ನಲ್ಲೇ ಕೆಲವು ಸಜೆಷನ್ಸ್ ಬರುತ್ತೆ ಅವರಿಗೆ, ಅಥವಾ ನ್ಯೂಸ್ಗಳನ್ನು ಮಾಡುವಾಗ ನ್ಯೂಸ್ನ ಒಂದಷ್ಟು ವಿಚಾರಗಳನ್ನು ನಾವು ಹಾಕಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟ ನ್ಯೂಸ್ ಏನಿದಾವೆ ಹೇಳುವಂಥ ಎಲ್ಲ ಮಾಹಿತಿಗಳನ್ನು ಈ ಎ ಐಗಳೇ ಕೊಡ್ತಾ ಇರುವಂಥದ್ದು ಹೇಳುವಂಥದ್ದು. ಇನ್ನು ವಾಯ್ಸ್ ಮತ್ತು ವಿಡಿಯೋ ಪ್ರೊಡಕ್ಷನ್ನು, ಇವತ್ತು ಎ ಐ ಆ್ಯಂಕರ್ಸ್ಗಳೇ ಇದ್ದಾರೆ ಹಾಗೂ ವಾಯ್ಸ್ ಓವರ್ಗಳನ್ನು ಎ ಐ ಆ್ಯಂಕರ್ಗಳೇ ಕೊಡ್ತಾ ಇರುವಂಥದ್ದು. ಹಾಗೆ ಸಬ್ಟೈಟಲ್ಗಳನ್ನು ಎ ಐ ಜನರೇಟ್ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತಾ ಇದೆ ಹೇಳುವಂಥದ್ದು. ಹಾಗೆ ಆಡಿಯನ್ಸ್ ಎಂಗೇಜ್ಮೆಂಟು, ರೆಕಮೆಂಡೇಷನ್ ಸಿಸ್ಟಮ್ ಆ್ಯಂಡ್ ಚಾಟ್ ಬೋರ್ಡ್ಸು, ನಿಮಗೆ ಅಂದಾಜಾಗಿರಬಹುದು ಈಗಾಗಲೇ ನಾನು ಏನನ್ನು ಹೇಳ್ತಾ ಇದ್ದೇನೆ ಅಂತ. ಎ ಐ ಮುಖಾಂತರ ನಿಮ್ಮ ವಿಡಿಯೋಗಳು ಅಥವಾ ನಿಮ್ಮ ಕಂಟೆಂಟನ್ನು ಸಜೆಸ್ಟ್ ಮಾಡ್ತಕ್ಕಂಥ ಆಪ್ಷನ್ಗಳು ಇವತ್ತು ಹೆಚ್ಚಾಗಿದ್ದಾವೆ. ಹಾಗಾಗಿ ಈ ರೆಕಮೆಂಡೇಷನ್ಸ್ಗಳಿಂದಾಗಿ ಹೆಚ್ಚು ಜನರು ಅದಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗುತ್ತಾ ಇದೆ. ಇದು ನ್ಯೂಸ್ ರೂಮಿಗೆ ಹೆಲ್ಪ್ ಆಗುತ್ತಾ ಇದೆ ಹೇಳುವಂಥದ್ದು. ಇನ್ನು ಫ್ಯಾಕ್ಟ್ ಚೆಕ್ಕಿಂಗು, ಡಿಟೆಕ್ಟಿಂಗ್ ಮಿಸ್ಇನ್ಫಾರ್ಮೇಷನ್ನು ಆರ್ ಬಯಾಸು, ಅಂದರೆ ಯಾರದ್ದೋ ಪರವಾಗಿ ಬರೀತಾ ಇದ್ದಾರೆ ಅಥವಾ ಮಿಸ್ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದಾರೆ ಹೇಳಾದರೆ
ಅದನ್ನು ಚೆಕ್ ಮಾಡಲಿಕ್ಕೆ ಇವತ್ತು ಎ ಐಗಳು ಹೆಲ್ಪ್ ಮಾಡ್ತಾ ಇದ್ದಾವೆ, ಹೌದೋ ಅಲ್ವೋ ಹೇಳೋದನ್ನು ಚೆಕ್ ಮಾಡಲಿಕ್ಕೆ. ಇನ್ನು ಡಾಟಾ ಅನಾಲಿಟಿಕ್ಸು, ಒಂದಷ್ಟು ಡಾಟಾ ನಮ್ಮ ಹತ್ರ ಇದೆ ಅಂತಂದರೆ ಆ ಅನಾಲಿಟಿಕ್ಸನ್ನು ಇಟ್ಟುಕೊಂಡು ಹೇಗೆ ಮಾಡಬೇಕು, ಎಂಥವರಿಗೆ ನಾವು ಎಂಥ ಸುದ್ದಿಯನ್ನು ಟ್ರೆಂಡ್ ಆಗಿ ತಲುಪಿಸಬಹುದು ಹೇಳುವಂಥದ್ದನ್ನು ಕೂಡ ನ್ಯೂಸ್ನವರು ಈ ಎ ಐಗಳ ಮೂಲಕ ಮಾಡಲಿಕ್ಕೆ ಸಾಧ್ಯ ಇದೆ ಹೇಳುವಂಥದ್ದು. ಈ ರಿಸರ್ಚನ್ನು ಮಾಡಿದರೆ ಮಾತ್ರ ಅವರಿಗೆ ಬೇಕಾದ ಹಾಗೆ ಕಂಟೆಂಟನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತದೆ. ಅದನ್ನು ಕೂಡ ಎ ಐ ಮಾಡಿಕೊಡ್ತಾ ಇದೆ ಹೇಳ್ತಕ್ಕಂಥದ್ದು ಇಂದಿನ ದಿನಗಳಲ್ಲಿ. ಈಗ ನೇರವಾಗಿ ಟೂಲ್ಗಳ ಬಗ್ಗೆ ಬರ್ತಾ ಇದ್ದೇನೆ. ಯಾವ್ಯಾವುದು ನ್ಯೂಸ್ ರೈಟಿಂಗಿಗೆ ಹೆಲ್ಪ್ ಮಾಡ್ತಕ್ಕಂಥ ಟೂಲ್ಗಳಿದ್ದಾವೆ ಎ ಐ ಟೂಲ್ಗಳು ಹೇಳೋದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಒಂದು ಸ್ಮಾರ್ಟರ್ ಆಗಿ, ಫಾಸ್ಟರ್ ಆಗಿ ಹಾಗೂ ಮೋರ್ ಅಕ್ಯುರೇಟ್ ಜರ್ನಲಿಸಮಿಗೆ ಬೇಕಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ನಾನು ಹೇಳ್ಕೊಂಡು ಬಂದೆ. ವರ್ಕ್ ಫ್ಲೋ ಅನ್ನು ಸುಲಭ ಮಾಡ್ತಾ ಇದೆ ಹಾಗೂ ಎಂಗೇಜಿಂಗ್ ಸ್ಟೋರಿ ಟೆಲ್ಲಿಂಗನ್ನು ಮಾಡಲಿಕ್ಕೆ ಎ ಐ ಹೆಲ್ಪ್ ಮಾಡ್ತಾ ಇದೆ ಹೇಳುವಂಥದ್ದು. ಯಾವ್ಯಾವ ಟೂಲ್ಗಳಿದ್ದಾವೆ ಅಂತಂದರೆ ಚಾಟ್ GPT ಹೇಳುವಂಥದ್ದಿದೆ. ಇನ್ಸ್ಟೆಂಟ್ಲಿ ಜನರೇಟ್ಸ್ ನ್ಯೂಸ್ ಆರ್ಟಿಕಲ್ಸ್, ಹೆಡ್ಲೈನ್ಸ್, ಸಮ್ಮರೀಸ್ ಆರ್ ಇಂಟರ್ವ್ಯೂ ಸ್ಕ್ರಿಪ್ಟ್ಸು. ಇದಕ್ಕೆ ಬೇಕಾದ ಎಲ್ಲ ಇಂಟರ್ವ್ಯೂ ಆಗಿರ್ಬೋದು ಅಥವಾ ನ್ಯೂಸ್ ಆರ್ಟಿಕಲ್ ಆಗಿರ್ಬೋದು, ಹೆಡ್ಲೈನು, ಸಮ್ಮರಿಗಳನ್ನು ಜನರೇಟ್ ಮಾಡಲಿಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ಚಾಟ್ GPT, ಜೆಮಿನಿ ಹಾಗೂ ಜಾಸ್ಪರ್ ಹೇಳುವಂಥದ್ದನ್ನು ನಾವು ಬಳಸ್ಕೊಳ್ಬೋದಾಗಿದೆ. ಇನ್ನು ಮುಂಚಿನ ದಿವಸಗಳಲ್ಲಿ ನಮಗೆ ಯಾವುದಾದ್ರೂ ಒಂದು ಅಕ್ಷರವನ್ನು ಬರೆಯುವಾಗ ತಪ್ಪುಗಳೆಲ್ಲ ಆಗುತ್ತಿದ್ವು. ಇವತ್ತಿನ ದಿವಸಗಳಲ್ಲಿ ಹಾಗಿಲ್ಲ. ವರ್ಡ್ ಟ್ಯೂನು ಅಥವಾ ಗ್ರಾಮರ್ಲಿ ಗೋ ಹೇಳುವಂಥದ್ದನ್ನೆಲ್ಲ ಬಳಸ್ಕೊಂಡು ಅಥವಾ ಚಾಟ್ GPTನೇ ಬಳಸ್ಕೊಂಡ್ರೂ ಕೂಡ ಅದರಲ್ಲಿರುವಂಥ ಸ್ಪೆಲ್ಲಿಂಗ್ ತಪ್ಪುಗಳನ್ನು ನೀವು ಗ್ರಹಿಸಿ ಮತ್ತು ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ. ಈ ಹಂತದಲ್ಲಿ ಕೂಡ ನ್ಯೂಸ್ಗೆ ಅದು ಹೆಲ್ಪ್ ಮಾಡ್ತಾ ಇರುವಂಥದ್ದು. ನೀವು ಯಾವುದೋ ಒಂದು ಸುದ್ದಿಯನ್ನು ಕೊಟ್ಟು ಇದನ್ನು ರೀಫ್ರೇಸ್ ಮಾಡಿ ಕೊಡು ಅಂತಂದರೆ ರೀಫ್ರೇಸ್ ಮಾಡಿಕೊಡ್ತಾ ಇರ್ತಕ್ಕಂಥ ಚಾಟ್ GPT ಅಂತ ಅನೇಕ ಎ ಐಗಳನ್ನು ನಾವು ನೋಡ್ತಾ ಇದ್ದೇವೆ ಹೇಳುವಂಥದ್ದು. ಇನ್ನು copy.ai ಎಂಗೇಜಿಂಗ್ ಕಾಪಿಯನ್ನು, ಸೋಷಿಯಲ್ ಮೀಡಿಯಾ ಕ್ಯಾಪ್ಷನ್ಸ್ಗಳನ್ನು ಹಾಗೂ ಪ್ರಮೋಷನಲ್ ಕಂಟೆಂಟನ್ನು ಸೆಕೆಂಡ್ಗಳಲ್ಲಿ ಜನರೇಟ್ ಮಾಡ್ತಕ್ಕಂಥ ಒಂದು ಎಬಿಲಿಟಿಯನ್ನು ಹೊಂದಿರತಕ್ಕಂಥ copy.ai ಅನ್ನುವಂತಹ ಟೂಲ್ಗಳನ್ನು ನಾವು ಬಳಸ್ಕೊಳ್ಬೋದು. ಇನ್ನು notion.ai ಹೇಳುವಂಥದ್ದು ಆ್ಯಕ್ಟ್ಸ್ ಆಸ್ ಎ ಸ್ಮಾರ್ಟ್ ರೈಟಿಂಗ್ ಅಸಿಸ್ಟೆಂಟ್ ವಿತ್ ಇನ್ ಯುವರ್ ವರ್ಕ್ ಫ್ಲೋ, ಸಮ್ಮರೈಸ್ ರಿಸರ್ಚ್, ಔಟ್ಲೈನ್ ಸ್ಟೋರೀಸ್ ಆರ್ ಡ್ರಾಫ್ಟ್ ಆರ್ಟಿಕಲ್ಸು. ಇದಕ್ಕೆ ಬೇಕಾದ ಹಾಗೆ ನಾವು ಒಂದಷ್ಟು ಆರ್ಟಿಕಲ್ಗಳನ್ನು ರೆಡಿ ಮಾಡಿಕೊಳ್ಳಿಕ್ಕೆ ಈ notion.ai ಹೇಳೋದನ್ನು ನಾವು ಬಳಸ್ಕೊಳ್ಬೋದು ಹೇಳುವಂಥದ್ದು. ಅಂದರೆ ಪ್ಲ್ಯಾನಿಂಗ್ ಮಾಡಲಿಕ್ಕೆ, ಕೊಲಾಬ್ರೇಷನ್ ಮಾಡಲಿಕ್ಕೆ ಅಥವಾ ಡಾಕ್ಯುಮೆಂಟೇಷನ್ ಮಾಡಲಿಕ್ಕೆ notion.ai ನಾವು ಬಳಸ್ಕೊಳ್ಬೋದು ಹೇಳುವಂಥದ್ದು. ಈ ಎಲ್ಲ ವಿಚಾರಗಳನ್ನು ಚಾಟ್ GPT ಅಥವಾ ಜೆಮಿನಿಯಲ್ಲೇ ನಾವು ಮಾಡ್ಕೊಳ್ಬೋದಾದರೂ ಕೂಡ ಅದಕ್ಕೆ ಸಪರೇಟ್ ಆದ ಟೂಲ್ಗಳನ್ನು ಕೂಡ ನಾನು ಹೇಳ್ತಾ ಇದ್ದೇನೆ, ಸ್ವಲ್ಪ ಗಮನಿಸ್ಕೊಂಡು ಬನ್ನಿ ಹೇಳುವಂಥದ್ದು. ಮುಖ್ಯವಾಗಿ ಒಂದೊಂದೇ ವಿಭಾಗಕ್ಕೆ ಬರ್ತೇನೆ ನಾನೀಗ. ಎ ಐ ಟೂಲ್ಸ್ ಫಾರ್ ವಿಡಿಯೋ ಕ್ರಿಯೇಷನ್ ಅಂತ ಸಿಂಥೇಶಿಯಾ ಅಥವಾ ಹೈಜನ್ನ ಹೇಳುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಅದಕ್ಕೆ ಹೋದರೆ ಕೆಲವರು ಫ್ರೀ ಕೊಡ್ತಾರೆ, ಕೆಲವರು ಪೇಯ್ಡ್ ಕೊಡ್ತಾರೆ. ಇದೆಲ್ಲ ವೆಬ್ಸೈಟ್ಗಳನ್ನು ನಾನು ಹೇಳುವಂಥದ್ದನ್ನು ಚೆಕ್ ಮಾಡ್ತಾ ಬನ್ನಿ. ಈ ಡಿಜಿಟಲ್ ಮಲ್ಟಿಲಿಂಗ್ಯುವಲ್ ಯೂಟ್ಯೂಬ್ ಚಾನಲ್ಸ್ಗಳಿಗೆ ಬಳಸ್ತಾ ಇರ್ತಕ್ಕಂಥ, ಅಂದರೆ ಅನೇಕ ಭಾಷೆಗಳಿಗೆ ಬಳಸ್ತಾ ಇರತಕ್ಕಂಥ ಟೂಲ್ ಯಾವುದಾಗಿರ್ತದೆ ಅಂತಂದರೆ ಇದೇ ಟೂಲ್ ಆಗಿರ್ತದೆ, ಸಿಂಥೇಶಿಯಾ ಅಥವಾ ಹೇಜನ್ ಹೇಳುವಂಥದ್ದು. ಈ ಟೂಲ್ಗಳನ್ನು ಬಳಸಿ ವಿಡಿಯೋ ಕ್ರಿಯೇಷನನ್ನು ಮಾಡ್ತಾರೆ. ಹಾಗೆ ಪಿಕ್ಟೋರಿ, ಲುಮೆನ್5 ಅಥವಾ weed.io ಹೇಳುವಂಥದ್ದು, ಅಂದರೆ ನಿಮ್ಮ ಟೆಕ್ಸ್ಟ್ಗಳನ್ನು ಕನ್ವರ್ಟ್ ಮಾಡಿ ಸ್ಕ್ರಿಪ್ಟ್ಗಳನ್ನು ವಿಡಿಯೋ ಮಾಡಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು, ಹಾಗೆ ವಾಯ್ಸ್ ಓವರ್ ಮತ್ತು ಕ್ಯಾಪ್ಷನ್ಸ್ಗಳನ್ನು ಕೊಡುವಂಥ ಕೆಲಸವನ್ನು ಪಿಕ್ಟೋರಿ ಅಥವಾ weed.ioದಲ್ಲಿ ನಾವು ಗಮನಿಸಿಕೊಂಡು ಬರ್ಬೋದಾಗಿರ್ತದೆ. ಹಾಗೆ runway.ml ನಿಮ್ಮ ವಿಡಿಯೋಗಳನ್ನು ಎಡಿಟಿಂಗ್ ಮಾಡೋದು, ಕಟ್ ಮಾಡೋದು, ಟ್ರಿಮ್ ಮಾಡೋದು ಅಥವಾ ರೀಪ್ಲೇಸ್ ವಿಜುವಲ್ಸ್ ವಿತೌಟ್ ಟೈಮ್ಲೈನ್ ಎಡಿಟರು, ಇದೆಲ್ಲದನ್ನು ಕೂಡ ಈ runway.ml ಮಾಡ್ತಾ ಇರುವಂಥದ್ದು. ಹಾಗೆ ಸ್ಕ್ರಿಪ್ಟ್ಗಳನ್ನು ರೆಡಿ ಮಾಡಿಕೊಡ್ತದೆ. ಹಾಗೆ ವಿಡಿಯೋವನ್ನು ಕ್ರಿಯೇಟ್ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಡಿಸ್ಕ್ರಿಪ್ಟ್ ಮಾಡ್ತಾ ಇದೆ ಹೇಳುವಂಥದ್ದು. ಎ ಐ ನ್ಯೂಸ್ ಆ್ಯಂಕರ್ಸ್ಗಳನ್ನು ಬಳಸಿ ಆಟೋಮೇಟೆಡ್ ವಿಡಿಯೋಗಳನ್ನು, ಬುಲೆಟಿನ್ಸ್ಗಳನ್ನು ಎಲ್ಲದನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಿಂಥೇಶಿಯಾ ಮತ್ತು ಹೇಜನ್ ಹೆಲ್ಪ್ ಆಗುತ್ತದೆ ಹೇಳೋದನ್ನು ನಾವು ಗಮನಿಸ್ಕೊಂಡು ಬರಬೇಕು. ಹಾಗೆ ಕೊಲೋಜಿನ್ ಹೇಳುವಂಥದ್ದು, ಇದು ಎ ಐ ವಿಡಿಯೋ ಪ್ರೆಸೆಂಟರ್ ಮತ್ತು ನ್ಯೂಸ್ ರೂಮ್ ಎಕ್ಸ್ಪ್ಲೇನರ್ಸ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಅನೇಕರು ನಿಮ್ಮ ಹತ್ರ ಈಗಾಗಲೇ ನ್ಯೂಸ್ ವೆಬ್ಸೈಟ್ಗಳಿದ್ದಾವೆ ಅಂತಂದರೆ ಆ ವೆಬ್ಸೈಟಿಗೆ SEO ಮಾಡೋದಾಗಿರ್ಬೋದು, ಇದೆಲ್ಲವನ್ನೂ ಮಾಡ್ತಾ ಇರ್ತೀರಿ. ಅದರ ಜೊತೆಗೆ ಈ ರೀತಿಯ ವಿಡಿಯೋಗಳನ್ನು ನೀವು ಮುಖ ತೋರಿಸದೆ ಚೆನ್ನಾಗಿರುವಂಥ ವಾತಾವರಣದಲ್ಲಿ ಬೇರೆ ಎ ಐ ಆ್ಯಂಕರ್ಸ್ ಮೂಲಕ ಹೇಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಬೋದಾಗಿರುತ್ತೆ ಹೇಳೋದನ್ನು ನಾನು ಈ ಮೂಲಕ ಐಡಿಯಾ ಕೊಡ್ತಾ ಇರುವಂಥದ್ದು. ಎ ಐ ಟೂಲ್ಸ್ ಫಾರ್ ವಾಯ್ಸ್ ಆ್ಯಂಡ್ ಆಡಿಯೋ, ಇದು ಬಹಳ ಮುಖ್ಯ ಆಗುತ್ತೆ. ಅಂದರೆ
ಒಂದು ಒಳ್ಳೆಯ ವಾಯ್ಸ್ ಇದ್ದರೆ, ಒಂದು ಒಳ್ಳೆಯ ಆಡಿಯೋ ಇದ್ರೆ ಮಾತ್ರ ನಿಮ್ಮ ವಿಡಿಯೋ ಹೆಚ್ಚು ಓಡಲಿಕ್ಕೆ ಸಾಧ್ಯ ಇರ್ತದೆ, ಇಲ್ಲಾಂತಂದರೆ ಹೆಚ್ಚು ಜನರಿಗೆ ರೀಚ್ ಆಗೋದಿಲ್ಲ ಹೇಳುವಂಥದ್ದು. ಅದಕ್ಕೆ ಬೇಕಾಗಿ 11 ಲ್ಯಾಬ್ಸ್ ಹೇಳುವಂಥದ್ದು ಲ್ಯಾಪ್ಟಾಪಿನ ಒಂದು ಅಪ್ಲಿಕೇಶನ್ ಇರುತ್ತೆ. ಅದನ್ನು ನೀವು ಬಳಸ್ಕೊಂಡು ಅಲ್ಲಿ ಆಡಿಯೋವನ್ನು ಜನರೇಟ್ ಮಾಡ್ಬೋದು. ನಿಮಗೆ ಬೇಕಾದಂಥ ವಾಯ್ಸ್ನಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಆಡಿಯೋವನ್ನು ಬಳಸ್ಕೊಂಡು ನಿಮ್ಮ ವಿಡಿಯೋವನ್ನು ಮಾಡಿಕೊಳ್ಬೋದು ಹೇಳುವಂಥದ್ದು. murf.ai ಹಾಗೂ play.ht ಹೇಳುವಂಥದ್ದು ಇದೆ. ಇದು ರಿಯಲಿಸ್ಟಿಕ್ AI ವಾಯ್ಸಸ್ ಫಾರ್ ನರೇಷನ್, ಅಂದರೆ ಮನುಷ್ಯರ ಹೋಲುವ ಧ್ವನಿಯನ್ನು ಇದು ಅನುಕರಿಸ್ತದೆ ಹೇಳ್ತಕ್ಕಂಥದ್ದು. ಇನ್ನು AIVA ಹಾಗೂ soundra.io ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜನರೇಷನ್ ಮಾಡಲಿಕ್ಕೆ ಈ ಟೂಲ್ಗಳನ್ನು ನಾವು ಬಳಸ್ತೇವೆ ಹೇಳುವಂಥದ್ದು. ಹಾಗೆ ಅಡಾಬ್ ಪಾಡ್ಕಾಸ್ಟ್ ಅಥವಾ crisp.ai ಹೇಳುವಂಥದ್ದು ಈ ನಿಮ್ಮ ಆಡಿಯೋದಲ್ಲಿರ್ತಕ್ಕಂಥ ನಾಯ್ಸನ್ನು ರಿಮೂವ್ ಮಾಡಿ ಕೊಡುತ್ತೆ ಹಾಗೂ ಆಡಿಯೋವನ್ನು ಕ್ಲೀನಾಗಿ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಇದೆರಡು ಸಾಫ್ಟ್ವೇರ್ಗಳು ಮಾಡ್ತವೆ ಹೇಳ್ತಕ್ಕಂಥದ್ದು. ಇನ್ನು ನ್ಯೂಸ್ ವೆರಿಫಿಕೇಷನು ಮತ್ತು ಫ್ಯಾಕ್ಟ್ ಚೆಕಿಂಗ್ ಮಾಡಲಿಕ್ಕೆ ಕೂಡ ಅನೇಕ ಟೂಲ್ಗಳಿದ್ದಾವೆ. ಅದರಲ್ಲಿ ಕ್ಲೇಮ್ ಬಸ್ಟರ್, ಫುಲ್ ಫ್ಯಾಕ್ಟ್ ಹಾಗೂ ಗೂಗಲ್ ಫ್ಯಾಕ್ಟ್ ಚೆಕ್ ಟೂಲ್ಸ್ ಹೇಳ್ತಕ್ಕಂಥದ್ದಿದೆ. ಆನ್ಲೈನ್ ಕ್ಲೇಮ್ಸ್ಗಳು, ಡಿಟೆಕ್ಟ್ ಫ್ಯಾಕ್ಚುಯಲ್ ಇನ್ಅಕ್ಯುರೆಸಿಗಳು ಹಾಗೂ ಕ್ರಾಸ್ ಚೆಕ್ ಮಲ್ಟಿಪಲ್ ಸೋರ್ಸಸ್ ಇನ್ ರಿಯಲ್ ಟೈಮು, ಇದೆಲ್ಲದನ್ನು ಮಾಡಲಿಕ್ಕೆ ಇವಿಷ್ಟು ಟೂಲ್ಗಳು ಹೆಲ್ಪ್ ಮಾಡ್ತಾ ಇರುವಂಥದ್ದು. ಹಾಗೆ logically.ai uses advanced AI and NLP to identify and flag misinformation, propaganda and fake claims across social platforms ಅಂತ. ಇದಿಷ್ಟನ್ನು ನಾವು ಅರ್ಥ ಮಾಡ್ಕೊಬಿಟ್ರೆ ನಮಗೆ ಗೊತ್ತಾಗುತ್ತೆ ಹೇಗೆ ನಾವು ಮಿಸ್ಇನ್ಫಾರ್ಮೇಷನನ್ನು ತಡೆಗಟ್ಕೊಳ್ಬೋದು ಹೇಳುವಂಥದ್ದು. ಇನ್ನು ಫೇಕ್ ನ್ಯೂಸ್ಗಳು, ಬಯಾಸು ಹಾಗೂ ಕ್ಲಿಕ್ ಬೈಟ್ಗಳು ಕೆಟ್ಟದಾಗಿ ಕೊಟ್ಟಿದ್ದಾರೆ ಅಂದರೆ ವಿಷಯ ಇರೋದನ್ನು ಕೊಟ್ಟಿಲ್ಲ ಅಂತಂದರೆ adverif.ai ಹೇಳುವಂಥದ್ದನ್ನು ಬಳಸ್ಬೋದು. ನಾ ಹೇಳುವಂಥ ಎಲ್ಲ ಟೂಲ್ಗಳನ್ನು ನೀವು ಚೆಕ್ ಮಾಡ್ತಾ ಬನ್ನಿ, ಆವಾಗ ನಿಮಗೆ ಹೆಚ್ಚಿನ ವಿಚಾರಗಳು ಅದರಲ್ಲಿ ಸಿಗ್ತವೆ ಹೇಳ್ತಕ್ಕಂಥದ್ದು. ಇನ್ನು ಫ್ಯಾಕ್ಟ್ ಮ್ಯಾಟಾ, ಇನ್ನು ಅದರಲ್ಲಿ ಏನಾಗುತ್ತೆ ಅಂತಂದರೆ ಅನಲೈಸಸ್ ಕಾಂಟೆಂಟ್ ಫಾರ್ ಟಾಕ್ಸಿಸಿಟಿ, ಹೇಟ್ ಸ್ಪೀಚು, ಬಯಾಸು ಆ್ಯಂಡ್ ಮಿಸ್ಇನ್ಫಾರ್ಮೇಷನ್ನು. ಸೇಮ್ ಅದೇ ಟೂಲ್ಗಳನ್ನು ನಾನು ಕೊಟ್ಟಿರುವಂಥದ್ದು. ನೀವೆಲ್ಲದನ್ನು ಚೆಕ್ ಮಾಡಿ ನೋಡಿದರೆ ಸರಿಯಾದ ವಿವರಗಳು ಅದರಲ್ಲಿ ಸಿಗತ್ತೆ ಹೇಳ್ತಕ್ಕಂಥದ್ದು. ಇನ್ನು ಸೋಷಿಯಲ್ ಮೀಡಿಯಾ ಹಾಗೂ ಆಡಿಯನ್ಸ್ ಎಂಗೇಜ್ಮೆಂಟಿಗೆ ಬೇಕಾಗಿ ಯಾವ ಟೂಲ್ಗಳನ್ನು ಬಳಸ್ಬೋದು ಅಂತಂದರೆ ಬಫರ್ ಮತ್ತು ಹೂಟ್ಸೂಟ್ ಹೇಳ್ತಕ್ಕಂಥ AI ಇಂಟಿಗ್ರೇಟೆಡ್ ಸಾಫ್ಟ್ವೇರ್ಗಳನ್ನು ನೀವು ಬಳಸ್ಬೋದಾಗಿರುತ್ತೆ. ಅಂದರೆ ಪೋಸ್ಟ್ಗಳನ್ನು ಆಟೋಮೇಟ್ ಮಾಡಲಿಕ್ಕೆ, ಶೆಡ್ಯೂಲ್ ಮಾಡಲಿಕ್ಕೆ ಹಾಗೂ ಕ್ಯಾಪ್ಷನ್ಗಳನ್ನು ಜನರೇಟ್ ಮಾಡಲಿಕ್ಕೆ, ರಿಯಲ್ ಟೈಮ್ ಪರ್ಫಾರ್ಮೆನ್ಸ್ ಅನಾಲಿಟಿಕ್ಸನ್ನು ನೋಡಲಿಕ್ಕೆ ಎಲ್ಲದಕ್ಕೂ ಕೂಡ ಈ ಬಫರ್ ಮತ್ತು ಹೂಟ್ಸೂಟ್ ಹೇಳ್ತಕ್ಕಂಥ ಒಂದಷ್ಟು ಟೂಲ್ಗಳನ್ನು ಬಳಸ್ಕೊಳ್ಬೋದು ಹೇಳುವಂಥದ್ದು. ಇನ್ನು ಚಾಟ್ ಬೇಸ್ ಮತ್ತು ಬೋಟ್ ಪ್ರೆಸ್ ಹೇಳತಕ್ಕಂಥ ಟೂಲ್ಗಳು ಬಿಲ್ಡ್ಸ್ AI ಚಾಟ್ ಬೋರ್ಡ್ಸು. ನಿಮಗೆ ಚಾಟ್ ಬೋರ್ಡ್ಸ್ಗಳು ಬೇಕು ಅಂತಂದರೆ AI ಚಾಟ್ ಬೋರ್ಡ್ಗಳನ್ನು ಅದು ಕ್ರಿಯೇಟ್ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹಾಗೆ ಕ್ಯಾನ್ವಾ ಮ್ಯಾಜಿಕ್ ಸ್ಟುಡಿಯೋ ಏನು ಮಾಡ್ತಾ ಇದೆ ಅಂತಂದರೆ ಇನ್ಸ್ಟೆಂಟ್ಲಿ ಕ್ರಿಯೇಟ್ ವಿಜುವಲಿ ಅಪೀಲಿಂಗ್ ಗ್ರಾಫಿಕ್ಸು, ಹಾಗೆ ವಿಡಿಯೋಸು ಹಾಗೂ ಥಂಬ್ನೇಲ್ಸ್ ಫಾರ್ ನ್ಯೂಸ್ ಪೋಸ್ಟ್ಸು ಆ್ಯಂಡ್ ಡಿಜಿಟಲ್ ಕ್ಯಾಂಪೇನ್ಸು. ಈಗಾಗಲೇ ಕ್ಯಾನ್ವಾ ಮ್ಯಾಜಿಕ್ ಸ್ಟುಡಿಯೋ ಹೇಳ್ತಕ್ಕಂಥದ್ದು ಇದನ್ನು ಮಾಡ್ತಾ ಇರುವಂಥದ್ದು. ಇನ್ನು 4ನೇದು predis.ai ಹೇಳ್ತಕ್ಕಂಥದ್ದು. ಇದು ಏನು ಮಾಡ್ತಾ ಇದೆ ಅಂತಂದರೆ ಆಟೋ ಜನರೇಟೆಡ್ ವಿಜುವಲ್ಸ್, ನೀವು ಕೇವಲ ಒಂದು ಲೈನ್ ಕೊಟ್ಟರೆ ಸಾಕು, ಅದಕ್ಕೆ ಬೇಕಾದ ಹಾಗೆ ವಿಡಿಯೋವನ್ನು ಎಂಗೇಜಿಂಗ್ ಆಗಿ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸವನ್ನು predis.ai ಹೇಳ್ತಕ್ಕಂಥದ್ದು ಮಾಡ್ತಾ ಇರುವಂಥದ್ದು. ಹಾಗೆಯೇ ಡಾಟಾ ಅನಾಲಿಸಿಸ್ ಆ್ಯಂಡ್ ಟ್ರೆಂಡ್ ಪ್ರಿಡಿಕ್ಷನ್ ಹೇಳುವಂಥದ್ದು. ಅದರಲ್ಲಿ ಏನು ಅಂತಂದರೆ ಗೂಗಲ್ ಟ್ರೆಂಡ್ಸ್ಗಳು, ನ್ಯೂಸ್ ಸ್ವೀಪ್, ಚಾರ್ಟ್ ಬೀಟ್ ಹೇಳ್ತಕ್ಕಂಥವು ಡಾಟಾ ಅನಾಲಿಸಿಸ್ ಹಾಗೂ ಟ್ರೆಂಡ್ ಪ್ರಿಡಿಕ್ಷನನ್ನು ಮಾಡಲಿಕ್ಕೆ ಇವತ್ತು ಉಪಯುಕ್ತ ಆಗ್ತಾ ಇರುವಂಥ AI ಟೂಲ್ಗಳಾಗಿದ್ದಾವೆ. ಹಾಗೆ parse.ly, tableau.ai ಹೇಳ್ತಕ್ಕಂಥ ಒಂದಷ್ಟು ಟೂಲ್ಗಳು ಅನಲೈಸ್ ರೀಡರ್ ಆ್ಯಂಡ್ ವೀವರ್ ಎಂಗೇಜ್ಮೆಂಟ್ ಟು ಮೆಜರ್ ಕಂಟೆಂಟ್ ಪರ್ಫಾರ್ಮೆನ್ಸ್ ಆ್ಯಂಡ್ ಗೈಡ್ ಎಡಿಟೋರಿಯಲ್ ಡಿಸಿಷನ್ಸ್ ಅಂತ. ಈಗಾಗಲೇ ನಾವು ಅನಾಲಿಟಿಕ್ಸ್ನಲ್ಲಿ ಏನು ಮಾಡ್ತಾ ಇದ್ವೋ ಅದನ್ನು AI ಟೂಲ್ಗಳು ಕೂಡ ಮಾಡಲಿಕ್ಕೆ ಹಿಡಿದಿದ್ದಾವೆ. ಇದನ್ನು ನೀವು ಚೆಕ್ ಮಾಡಿ ನಿಮ್ಗೆ ಹೊಸ ಹೊಳವುಗಳು ಸಿಗುತ್ತವೆ ಹೇಳುವಂಥದ್ದು. ಹಾಗೆ ಡಾಟಾ ಮೈನರು ಮತ್ತು meltwater.ai ಹೇಳುವಂಥದ್ದು ಇನ್ಸ್ಟೆಂಟ್ ಅಲರ್ಟ್ಸ್ಗಳನ್ನು, ಬ್ರೇಕಿಂಗ್ ನ್ಯೂಸ್ಗಳ ಬಗ್ಗೆ ಕೊಡುವಂಥದ್ದು, ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ಗಳ ಬಗ್ಗೆ ಕೊಡುವಂಥದ್ದು, ಗ್ಲೋಬಲ್ ಇವೆಂಟ್ಸ್ಗಳ ಬಗ್ಗೆ ಕೊಡುವಂಥದ್ದನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಡಾಟಾ ಮೈನರ್ ಮತ್ತು meltwater.ai ಹೇಳ್ತಕ್ಕಂಥ ವೆಬ್ಸೈಟನ್ನು ಫಾಲೋ ಮಾಡಿ, ನಿಮಗೆ ಹೆಚ್ಚಿನ ವಿಚಾರಗಳು ತಿಳಿದು ಬರಲಿಕ್ಕಿದ್ದಾವೆ ಹೇಳುವಂಥದ್ದು.
ಇಲ್ಲಿ ಒಂದು ಸಮಸ್ಯೆ ಇದೆ. ಏನು ಅಂತ ಕೇಳಿದರೆ ಎಥಿಕಲ್ ಚಾಲೆಂಜಸ್ಸು. ನಿಮ್ಮ ಶಿಸ್ತುಬದ್ಧತೆಯನ್ನು ಪ್ರಶ್ನಿಸ್ತಕ್ಕಂಥ, ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನಿಸ್ತಕ್ಕಂಥ ಅನೇಕ ವಿಡಿಯೋಗಳು ಅಥವಾ ಅನೇಕ ನ್ಯೂಸ್ಗಳು ಮುಂದಿನ ದಿವಸಗಳಲ್ಲಿ ಬರುವಂಥ ಸಾಧ್ಯತೆಗಳಿದ್ದಾವೆ ಎ ಐ ಮೂಲಕ. ಹಾಗಾಗಿ ಫೇಕ್ ಎ ಐ ಜನರೇಟೆಡ್ ಕಂಟೆಂಟನ್ನು ನೀವು ಅನಲೈಸ್ ಮಾಡೋದನ್ನು ಕಲ್ತ್ಕೊಳ್ಬೇಕಾಗ್ತದೆ. ಹಾಗೂ ಬಯಾಸ್ ಇನ್ ಆಲ್ಗಾರಿದಮ್ಸು, ಅಂದರೆ ಒಂದು ಸೈಡೆಡ್ ಆಗಿ ಬರೀತಕ್ಕಂಥ ಆಲ್ಗಾರಿದಮ್ ಕೂಡ ಇರಬಹುದು ಹೇಳ್ತಕ್ಕಂಥದ್ದು. ಹಾಗೆ ಜಾಬ್ ಡಿಸ್ಪ್ಲೇಸ್ಮೆಂಟ್ ಇನ್ ಜರ್ನಲಿಸಮು, ಇದು ಕೂಡ ಪ್ರಾಬ್ಲಮ್ ಆಗುತ್ತೆ. ನಿಮ್ಗೆ ಏನಾಗುತ್ತೆ ಅಂತಂದರೆ ಅನೇಕರ ಜಾಬ್ಗಳೇ ಕಳ್ಕೊಳ್ಳುವಂಥ ಸಂದರ್ಭಗಳು ಕೂಡ ಬರ್ಬೋದು. ಹಾಗೆ ಟ್ರಾನ್ಸ್ಪರೆನ್ಸಿ ಮತ್ತು ವೆರಿಫಿಕೇಷನ್ ಮೆಥಡ್ಗಳು ಮುಂದಿನ ದಿವಸಗಳಲ್ಲಿ ಹೆಚ್ಚು ಕಷ್ಟ ಆಗುತ್ತಾ ಹೋಗ್ಲಿಕ್ಕಿದೆ ಹೇಳುವಂಥದ್ದು. ಎ ಐಯನ್ನು ನಾವು ಹೆಚ್ಚು ಬಳಸ್ಕೊಳ್ಳೋದ್ರಿಂದ ಪ್ರಾಬ್ಲಮ್ಮೂ ಇದೆ, ಆದರೆ ಸೊಲ್ಯೂಷನ್ ಕೂಡ ಹೀಗಿದೆ ಹೇಳ್ತಕ್ಕಂಥದ್ದನ್ನು ನಾನು ಹೇಳಲಿಕ್ಕಿರುವಂಥದ್ದು. ಇನ್ ಫ್ಯೂಚರ್ ಆಫ್ ಎ ಐ ಇನ್ ನ್ಯೂಸ್ ಮೀಡಿಯಾ ಅಂತ ಕೇಳಿದರೆ ಖಂಡಿತವಾಗಿ ಕೋ ಆ್ಯಂಕರ್ಸ್ ವರ್ಕಿಂಗ್ ವಿತ್ ಹ್ಯೂಮನ್ಸ್, ಬಹುಶಃ ಮುಂದಿನ ದಿವಸಗಳಲ್ಲಿ ಅದು ಬರ್ಬೋದು. ಎ ಐನ ಆ್ಯಂಕರ್ಗಳು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡುವಂಥದ್ದು, ನಿಜವಾದ ಆ್ಯಂಕರ್ಗಳು, ಹ್ಯೂಮನ್ ಆ್ಯಂಕರ್ಗಳು ಒಂದು ಸೈಡ್ನಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂಥ ದಿವಸಗಳು ಬರಲಿಕ್ಕೆ ಸಾಧ್ಯ ಇದ್ದಾವೆ ಹೇಳುವಂಥದ್ದು. ಇನ್ನು ಹೈಪರ್ ಪರ್ಸನಲೈಸ್ಡ್ ನ್ಯೂಸ್ ಫೀಡ್ಸು, ಅಂದರೆ ಅವರಿಗೆ ಬೇಕಾದಂತೆ ಬೇಕಾದ ನ್ಯೂಸ್ಗಳು, ಅವ್ರು ನೋಡ್ತಾ ಇರುವಂಥ ನ್ಯೂಸ್ಗಳನ್ನೇ ಪರ್ಸನಲೈಸ್ಡ್ ಆಗಿ ಕೊಡ್ತಕ್ಕಂಥ ದಿವಸಗಳು ಕೂಡ ಬಹಳ ದೂರ ಇಲ್ಲ ಹೇಳ್ತಕ್ಕಂಥದ್ದು. ಇನ್ನು ರಿಯಲ್ ಟೈಮು ಎಮೋಷನ್ ಬೇಸ್ಡು ವೀವರ್ ಟಾರ್ಗೆಟಿಂಗು, ಇದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಅಂತಂದರೆ ಯಾರಿಗೆ ಬೇಕೋ ಅವರಿಗೆ ಅಂತಹ ಕಂಟೆಂಟ್ಗಳನ್ನೇ ತಲುಪಿಸುವಂಥ ಕೆಲಸ ಈಗಾಗಲೇ ಆಗುತ್ತಾ ಇದೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದಾಗಲಿಕ್ಕೆ ಸಾಧ್ಯ ಇದೆ ಹೇಳುವಂಥದ್ದು. ಇನ್ನು ಬ್ಲಾಕ್ ಚೈನ್ ಪ್ಲಸ್ ಎ ಐ ಫಾರ್ ಸೋರ್ಸ್ ಅಥೆಂಟಿಕೇಶನ್, ಇದನ್ನು ಕೂಡ ಮಾಡ್ತಾರೆ ಮುಂದಿನ ದಿವಸಗಳಲ್ಲಿ. ಅಂದರೆ ಅನೇಕ ಟೆಕ್ನಾಲಜಿಗಳು, ಬ್ಲಾಕ್ ಚೈನ್ ಅಂತ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಎ ಐ ಜೊತೆಗೆ ಮರ್ಜ್ ಮಾಡಿ ಸೋರ್ಸನ್ನು ಅಥೆಂಟಿಕೇಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಎ ಐ ಮುಂದಿನ ದಿವಸಗಳಲ್ಲಿ ಮಾಡಲಿಕ್ಕಿದೆ ಹೇಳುವಂಥದ್ದು. ಇನ್ನೂ ಒಂದು ಪ್ರಾಬ್ಲಮ್ ಏನಾಗಬಹುದು ಅಂತ ಕೇಳಿದರೆ, ಮುಂದಿನ ದಿವಸಗಳಲ್ಲಿ ಒಬ್ಬಾತ ವ್ಯಕ್ತಿಯನ್ನೇ ಬೇರೆ ರೀತಿಯಲ್ಲಿ ಕ್ರಿಯೇಟ್ ಮಾಡಿ ಎ ಐ ಮೂಲಕ ತಂದು ಕೂರಿಸಿ ಮಾತಾಡಿಸ್ತಕ್ಕಂಥ ದಿವಸಗಳು ದೂರ ಇಲ್ಲ ಹೇಳುವಂಥದ್ದು. ಕೋರ್ಟ್ ಎವಿಡೆನ್ಸ್ ಆಗಿ ಯಾವುದನ್ನು ಪರಿಗಣಿಸಬೇಕು ಹೇಳುವುದು ಕೂಡ ಗೊತ್ತಾಗದ ರೀತಿಯಲ್ಲಿ ಮಾಡುವಂಥ ದಿನಗಳು ಬಹಳ ದೂರ ಇಲ್ಲ ಹೇಳ್ತಕ್ಕಂಥದ್ದು. ಇದಿಷ್ಟು ಟೂಲ್ಗಳ ಬಗ್ಗೆ ನಾನು ಹೇಳಲಿಕ್ಕಿರುವಂಥದ್ದು. ಈ ಟೂಲ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ, ಯಾವುದೇ ವೆಬ್ ಡಿಸೈನ್ ಹಾಗೂ ಡಿಜಿಟಲ್ ಮಾರ್ಕೆಟಿಂಗಿನ ಅಗತ್ಯಗಳಿಗಾಗಿ SEO, SEM ಅಥವಾ ಗೂಗಲ್ ಆ್ಯಡ್ಸ್, ಫೇಸ್ಬುಕ್ ಆ್ಯಡ್ಸ್ ಇಂಥದ್ದನ್ನು ರನ್ ಮಾಡಬೇಕು ಅಂತಂದರೆ ಖಂಡಿತವಾಗಿ KIPL ಕಲಾ ಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡನ್ನು ಸಂಪರ್ಕ ಮಾಡಿ. ನಾವು ಯಾವತ್ತೂ ನಿಮ್ಮ ಜೊತೆಗಿರ್ತೇವೆ ಅಂತ ಹೇಳ್ತಾ ಧನ್ಯವಾದಗಳು.